ನೋಡ್ರಪ್ಪ, ನಿಜವಾದ ನನ್ನ ಕಾಡಂಚಲ್ ಜೀವನ ಮಾಡ್ತಾ ಇರತಕ್ಕಂತ ಪ್ರಾಣಿ ಸಂಘರ್ಷ ಒಂದ್ ಕಡೆ ಆದ್ರೆ, ಬೆಳೆ ಹಾನಿ ಕಡೆಯಿಂದ ಜೀವನ ಪರ್ಯಂತ ಕಣ್ಣೀರಲ್ಲಿ ಕೈ ತೊಳೆದಿರ್ತಕ್ಕಂಥ ನನ್ನ ಅನ್ನದಾತರಿಗೆ ಶಾಶ್ವತ ಪರಿಹಾರ ಸಿಗಬೇಕು ಅಂದ್ರೆ, ಮೊನ್ನೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ವಿಧಾನಸೌಧದಲ್ಲಿ ಮಾಡಬೇಕಾದಂತ ಸಚಿವ ಸಂಪುಟ ಸಭೆಯನ್ನ ಮಾದಪ್ಪನ ಸನ್ನಿಧಿಯಲ್ಲಿ ಏನ್ ಮಾಡಿದ್ರು, ಅದೇ ಸಚಿವ ಸಂಪುಟ ಸಭೆಯನ್ನ ನನ್ನ ಕಾಡಂಚಲ್ ವಾಸ ಮಾಡ್ತಿರ್ತಕ್ಕಂಥ ನನ್ನ ಅನ್ನದಾತರ ಒಂದು ಪವಿತ್ರ ಭೂಮಿ, ಕರ್ಮಭೂಮಿ, ಏನ್ ಈ ವನಸಿರಿ ನಾಡೆಂದೇ ಇಡೀ ದಕ್ಕನ್ ಪ್ರಸ್ಥ ಭೂಮಿಯಲ್ಲಿ ಇಲ್ಲದೆ ಇರ್ತಕ್ಕಂಥ ಸಂಪನ್ಮೂಲಗಳಲ್ಲಿ ಅಡಗಿದೆ. ಎಲ್ಲವೂ ಇದ್ದು ಇಲ್ಲದಂತ ಬದುಕು ನನ್ನ ಅನ್ನದಾತರಿಗಾಗಿದ್ರೆ, ನಿಜಕ್ಕೂ ಸರ್ಕಾರಕ್ಕೆ ಏನಾದ್ರೂ ಸ್ವಲ್ಪನಾದ್ರೂ ನಾಚಿಕೆ, ಮಾನ ಮರ್ಯಾದೆ, ಮಾನವೀಯತೆ, ಕಡೆ ಪಕ್ಷ ಋಣದ ಪ್ರಜ್ಞೆ ಇದ್ರೆ ಈ ಸ್ಥಳದಲ್ಲೇ ಬಂದು ಒಂದು ಸಚಿವ ಸಂಪುಟ ಸಭೆಯನ್ನ ನಡೆಸಿ ಒಂದು ಶಾಶ್ವತವಾದಂತ ಪರಿಹಾರವನ್ನ ಕೊಟ್ಟಿದ್ದೇ ಆದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನನ್ನ ಅನ್ನದಾತ ನೆಮ್ಮದಿಗೆ ಬದುಕಲಿಕ್ಕೆ ಸಾಧ್ಯ ಎಂಬ ಸತ್ಯವನ್ನ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ನಾವು ತಂದಿದ್ದೇವೆ. ನಾನು ಹೇಳ್ತಾ ಇರೋದು ಒಂದಿನ ಸಮಸ್ಯೆ ಅಲ್ಲ. ಯಾರೋ ಒಬ್ರು ಬಂದು ನಾವಿದೀವಿ ಹೇಳಿ ನಾವೇನೋ ಒಂದ್ 4 ಮಾತಾಡ್ಬಿಟ್ಟು ಹೊಟ್ಟೋಗ್ಬಿಡ್ತೀವಿ, ಎಲ್ಲಾ ಕಡೆನೂ ಬರ್ತಿದೀವಿ, ನಿಮ್ಗೆ ಸ್ಪಂದಿಸ್ತೀವಿ ಅಂತೀವಿ, ನಿಮ್ ಜೊತೆ ನಿಲ್ತೀವಿ, 2 ಮಾತು ಹೇಳ್ಬಿಡ್ತೀವಿ, ಹೊಟ್ಟೋಗ್ಬಿಡ್ತೀವಿ. ಇವತ್ತು ಆ ಎಮ್ಮ ಕಾಲು ಬಿದ್ದು ಬೇಡ್ತಾ ಇದಾರಲ್ಲ, ಅದು ಒಬ್ಬ ಮನುಷ್ಯನಿಗೆ ಹ್ಯೂಮನ್ ಬೀಯಿಂಗ್ ಬೇಕು. ನಾಳೆ ಈ ನನ್ನ ಕುಟುಂಬದಲ್ಲೇ ಆದ್ರೆ ನಾನು ಏನ್ ಮಾಡಬಲ್ಲೆ ಎಂಬ ಒಂದು ಮಾನವೀಯತೆ ಬೇಕು ಮನುಷ್ಯನಿಗೆ, ಸ್ವಲ್ಪನಾದ್ರೂ ಬೇಕು. 53 ಹೆಣ್ಮಕ್ಳು ಕಟ್ಕೊಂಡು ಹೇಗ್ ಜೀವನ ನಡೆಸ್ತಾರೆ ನಾಳೆ? ಮೊದ್ಲೇ ಸಾಲದಲ್ಲಿ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯ್ತಿರ್ತಕ್ಕಂಥ ನನ್ನ ಅನ್ನದಾತ ನೋಡಪ್ಪ, ನಾವು ಕೇಳ್ಕೊತಿದೀವಿ, ರೈತರು ಒಗ್ಗಟ್ಟಾಗಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇಡೀ ಪ್ರಜಾಪ್ರಭುತ್ವದಲ್ಲಿ ಅತಿ ದೊಡ್ಡ ಸಮುದಾಯ ಅಂತೇನಾದ್ರು ಇದ್ರೆ ಅದು ರೈತ ಸಮುದಾಯ. ಇವತ್ತು ರೈತ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಸದಾ ಸಾಯೋದ್ಕಿಂತ ಇವತ್ತೊಂದಿನ ತಾಳ್ಮೆಯಿಂದ ಸಮಾಧಾನದಿಂದ ಕುತ್ಕೊಂಡು ನಿಮ್ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರನ ಕಂಡಿಡ್ಕೊಂಡ್ರೆ ನಿಮ್ ಬದುಕು ನಾಳೆ ಒಳ್ಳೆ ರೀತಿಯಲ್ಲಿ ಸುಗಮ ಆಗತ್ತೆ. ಇದನ್ನೇನಾದ್ರೂ ಮಧ್ಯೆ ಅವ್ರೊಬ್ರು ನಾನು ಇವರೊಬ್ರು ನಾನು ಅಂದ್ರೆ ಇವತ್ತು ಅಷ್ಟೇ ಈ ಸಮಸ್ಯೆ ಪರಿಹಾರ ಆಗಲ್ಲ. ನೀವೇ ನಿರ್ಧಾರ ಮಾಡಿ 20 ಲಕ್ಷನ ಅಥವಾ ಇದಕ್ಕೊಂದು ಶಾಶ್ವತ ಪರಿಹಾರ. ಈಗೇನಾಗ್ಬಿಟ್ಟಿದೆ, ನಾನ್ ಪರಿಹಾರ ಕೊಡ್ತೀನಿ ನೀವು ಸಹಾಯಕ್ಕೆ ರೆಡೀರಿ ಎಂಬ ಧೋರಣೆ ಸರ್ಕಾರದ ಮನಸ್ಥಿತಿಗೆ ಬಂದ್ಬಿಟ್ಟಿದೆ. ಇದು ಬರಬಾರ್ದು. ಇವತ್ತು ರೈತನ್ ಒಂದ್ ಜಮೀನ್ ಬರೀ 10 ಗುಂಟೆ ಜಮೀನ್ ಮಾರ್ಕೊಂಡ್ರೆ 20 ಲಕ್ಷ ಕೊಡ್ಬೋದು. ನಾನು ರೈತ ಏನ್ ಇವತ್ತು ವಿಕಾರಿನೂ ಅಲ್ಲ, ಅಥವಾ ರೈತನ್ಗೆ ಯಾರು ಹೇಳೋರು ಕೇಳೋರು ಇಲ್ಲ, ಅವನೊಬ್ಬ ಅನಾಥ ಪ್ರಜ್ಞೆ ಅಂತ ಒಂದು ಸರ್ಕಾರಕ್ಕೇನೋ ಇರ್ಬೋದು. ನಾನು ಸರ್ಕಾರಕ್ಕೆ ಯಾವತ್ತೂ ಈ ರೀತಿ ಬಹಳ ತೀಕ್ಷ್ಣವಾಗಿ ಮಾತನಾಡಿಲ್ಲ. ಒಂದೇ ತಿಂಗಳಲ್ಲಿ 4 ಅಮಾಯಕ ನನ್ನ ರೈತ ಬಲಿಯಾದ ಅಂದ್ರೆ